ಆತಿಥ್ಯಕ್ಕೆ ಹೆಸರುವಾಸಿಯಾಗಿರೋ ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕರ ಬಲಿ. ಈ ಘಟನೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇಂಡಿಯನ್ ಆರ್ಮಿಯ ಈ ಆಪರೇಷನ್ ಕಾರ್ಯಾಚರಣೆ ಮುಂದುವರೆದಿದೆ. ಪಹಲ್ಗಾಮ್ನ ಬೈಸರನ್ನಲ್ಲಿ ಭಯೋತ್ಪಾದಕ ದಾಳಿಯಾಗಿತ್ತಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತೆ ಉಗ್ರರ ವಿರುದ್ಧ ಭಾರತೀಯ ಸೇನೆಯಿಂದ ಪ್ರತೀಕಾರದ ಅಸ್ತ್ರ ಪ್ರಯೋಗವಾಗಿದೆ. ಸೇನೆಯಿಂದ ಶಂಕಿತ ಭಯೋತ್ಪಾದಕರ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಆಗಿದೆ. ಬಂಡಿಪೋರಾದಲ್ಲಿ ಶಂಕಿತ ಉಗ್ರ ಮೊಹಮ್ಮದ್ ಜಮೀಲ್ ಮನೆಯನ್ನ ಧೂಳಿಪಟ ಮಾಡಲಾಗಿದೆ. ಸ್ಫೋಟವಾದ ಮನೆಯಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಪಹಲ್ಗಾಮ್ನ ಬೈಸರನ್ನಲ್ಲಿ ಭಯೋತ್ಪಾದಕ ದಾಳಿಯಾದಂತಹ ಸಂದರ್ಭದಲ್ಲಿ 26 ಜನ ಅಮಾಯಕರು ಬಲಿಯಾದರು. ಒಂದು ಕಡೆ ರಾಜತಾಂತ್ರಿಕ ಸಮರ, ಮತ್ತೊಂದು ಕಡೆ ಸೇನಾ ಕಾರ್ಯಾಚರಣೆ, ಮಗದೊಂದು ಕಡೆ NIA ಇನ್ವೆಸ್ಟಿಗೇಷನ್. ಕಳೆದ ಒಂದು ವಾರದಿಂದ ಸೇನಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನ ನಿರಂತರವಾಗಿ ನಿಮ್ಮ ಪಬ್ಲಿಕ್ ಟಿವಿ ತಿಳಿಸುವಂತಹ ಕೆಲಸ ಮಾಡ್ತಾ ಇದೆ. ಹತ್ತತ್ರ 10ಕ್ಕೂ ಹೆಚ್ಚು ಉಗ್ರರ ಮನೆಗಳನ್ನು ಧ್ವಂಸ ಮಾಡುವಂತಹ ಕೆಲಸ ಮಾಡಿದೆ. ಈ ಮೂಲಕ ಭಯೋತ್ಪಾದನೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾದವರಿಗೆ, ಭಯೋತ್ಪಾದನಾ ಸಂಘಟನೆಗಳ ಜೊತೆಗೆ ಲಿಂಕ್ ಇಟ್ಕೊಂಡವರಿಗೆ ತಕ್ಕ ಶಾಸ್ತಿ ಮಾಡುವುದಕ್ಕೆ ಭಾರತೀಯ ಸೇನೆ ಮುಂದಾಗಿರುವಂಥದ್ದು. ಶಂಕಿತ ಭಯೋತ್ಪಾದಕರ ಮನೆಗಳನ್ನು ಉಡೀಸ್ ಮಾಡ್ತಾ ಇರುವಂಥದ್ದು. ಈಗ ಮತ್ತೊಬ್ಬ ಶಂಕಿತ ಉಗ್ರ ಮೊಹಮ್ಮದ್ ಜಮೀಲ್ ಮನೆಯನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಅಲ್ಲಿಂದ ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದೆ.